ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ವಿಶ್ವವಿಖ್ಯಾತ ಆದಂತಹ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿರುವಂತಹ ಮೂಗೂರು ತ್ರಿಪುರ ಸುಂದರಿ ದೇವಿ ಅಥವಾ ಮೂಗೂರು ತ್ರಿಪುರ ಸುಂದರಿ ಅಮ್ಮನವರ ಸನ್ನಿಧಾನಕ್ಕೆ ತಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಈ ದೇವರು ಅಥವಾ ಈ ದೇವಿ ಹೆಸರು ಹೇಗೆ ತ್ರಿಪುರ ಸುಂದರಿ ಅಂತಿದೆಯೋ ಅಷ್ಟೇ ಸುರಸುಂದರಿ ಕೂಡ ಈ ಅಮ್ಮ. ರೂಪದಲ್ಲಿ ಗುಣದಲ್ಲಿ ಎರಡನ್ನೂ ಕೂಡ ಊಹೆಗೂ ನಿಲುಕದಷ್ಟು ಎತ್ತರದಲ್ಲಿರುವಂತಹ ತಾಯಿ. ಇದು ನನ್ನ ತಂದೆ ಮನೆ ದೇವರು ಕೂಡ ಹೌದು. ತ್ರಿಪುರ ಸುಂದರಿ ಅಮ್ಮನ ವಿಶೇಷತೆ ಏನಪ್ಪ ಅಂದರೆ, ಇದು ಹೆಚ್ಚು ಈ ಮನೆತನದ ಹೆಣ್ಣು ಮಕ್ಕಳುಗಳಿಗೆ ಹೆಚ್ಚು ಒಲಿಯುವಂಥದ್ದು, ಕೇಳಿದ್ದನ್ನು ದಯಪಾಲಿಸುವಂಥದ್ದು, ಅನುಗ್ರಹ ಹೆಚ್ಚು ನೀಡುವಂಥದ್ದು ಈ ದೇವಿಯ ವಿಶೇಷತೆ. ಮತ್ತು ಈ ತಾಯಿನ ಎಷ್ಟು ನೋಡಿದ್ರೂ ಕೂಡ ಕಣ್ಣಿಗೆ ಮತ್ತೊಮ್ಮೆ ಹಬ್ಬದ ಸಂಭ್ರಮ. ಸೊ ಈ ತಾಯಿ ಸೌಂದರ್ಯಕ್ಕೆ ಸರಿಸಾಟಿ ಮತ್ತು ಯಾವ ದೇವರು ಇಲ್ಲ ಅನ್ನುವಂಥದ್ದು ಒಂದು ಪ್ರತೀತಿ ಕೂಡ ಇದೆ. ನೀವೇ ನೋಡ್ತಾ ಇದ್ದೀರಾ. ಈ ತಾಯಿದು ಒಂದೇನಪ್ಪ ಅಂದರೆ, ಸಿಟ್ಟು ಜಾಸ್ತಿ. ಈ ದೇವರಿಗೆ ಸಿಟ್ಟು ಜಾಸ್ತಿ ಅಂದರೆ ತುಂಬ ಹಠ ಹಿಡಿದು ನಮಗೆ ಬೇಕೇ ಬೇಕು ಅನ್ನುವಂಥ ವ್ಯಕ್ತಿತ್ವಕ್ಕೆ ಈ ತಾಯಿ ಒಲಿಯುವಂಥದ್ದು. ಸೊ ನೋಡ್ತಿದ್ದೀರಾ ದೇವರು ಎಷ್ಟು ಚೆನ್ನಾಗಿದೆ ಅಂಥೇಳಿ. ನಾನು ಈ ತಾಯಿನ ನನ್ನ ಕುಟುಂಬ ಸಮೇತ ಇತ್ತೀಚೆಗೆ ದರ್ಶನ ಮಾಡಿದಂಥದ್ದು. ತುಂಬ ದಿನಗಳ ಹಿಂದೆಯೇ ಇದನ್ನು ನಾನು ನಿಮಗೆ ದರ್ಶನ ಮಾಡಿಸ್ಬೇಕು ಅಂತಿದ್ದೆ, ಬಟ್ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೋಡ್ತಿದ್ದೀರ ನೀವು, ಇದು ಭಕ್ತಾದಿಗಳು ಹರಕೆ ಮಾಡ್ಕೊಂಡು ತೊಟ್ಲು ಶಾಸ್ತ್ರ ಮಾಡುವಂಥ ನಾಮಕರಣನ ಇದೇ ದೇವರು ಸನ್ನಿಧಾನಕ್ಕೆ ತೊಟ್ಲು ತಂದು ಮಾಡುವಂಥ ಹರಕೆ ಹೊತ್ತಿರುವಂಥ ಭಕ್ತಾದಿಗಳು, ಮಕ್ಕಳಿಲ್ಲ ಅಂತ ಹೇಳಿ ಹರಕೆ ಹೊತ್ತಿರೋರು ಅವರ ಫಲಿಸಿದಾಗ ಈ ಥರ ದೇವಿ ಸನ್ನಿಧಾನಕ್ಕೆ ಬಂದು ಮಗುಗೆ ನಾಮಕರಣ ಮಾಡಿ ಹೋಗ್ತಾರೆ. ಸೊ ಇದು ಮುಖ್ಯ ದ್ವಾರದಲ್ಲೇ ಇರುವಂಥ ವರಸಿದ್ಧಿ ವಿನಾಯಕ. ಇದು ವಿನಾಯಕನ ಮೂರ್ತಿ. ಇಲ್ಲಿ ಮೊದಲು ಎಲ್ಲ ಭಕ್ತಾದಿಗಳು ಕೂಡ ಕೈ ಮುಗಿದು ಮಹಾಮಂಗಳಾರತಿನ ಪಡೆದು ನಂತರ ಇಲ್ಲಿ ಏನು ಚಂದನ ಅಥವಾ ಶ್ರೀಗಂಧ ಇರುತ್ತೆ, ಇದನ್ನು ಹಣೆಗೆ ಹಚ್ಚಿ ನಂತರ ತ್ರಿಪುರ ಸುಂದರಿ ಅಮ್ಮನವರ ದರ್ಶನಕ್ಕೆ ತೆರಳುವಂಥದ್ದು. ಇದೇ ನೋಡಿ ಈಗ ಆಗ್ತಿರುವಂಥ ತ್ರಿಪುರ ಸುಂದರಿ ಅಮ್ಮನ ಮಹಾಮಂಗಳಾರತಿನ ಪುರೋಹಿತರು ನಾನು ಹೋಗಿದ್ದೀನಿ ಅಂಥೇಳಿ ವಿಶೇಷವಾಗಿ ಅರ್ಚನೆ ಮಾಡಿಕೊಟ್ರು. ಧನ್ಯೋಸ್ಮಿ ಪುರೋಹಿತರೆ, ಧನ್ಯೋಸ್ಮಿ ತ್ರಿಪುರ ಸುಂದರಿ ಅಮ್ಮ, ನಿನ್ನ ಕೃಪಾ ಕಟಾಕ್ಷ ಸರ್ವರಿಗೂ ಕೂಡ ಇರಲಿ. ಸರ್ವೇ ಜೀವಿ ಸುಖಿನೋ ಭವಂತಮ್ಮ. ನೋಡ್ತಿದ್ದೀರಾ, ಪುರೋಹಿತರು ಎಲ್ರಿಗೂ ಕೂಡ ನನ್ನ ಕುಟುಂಬದವ್ರಿಗೆ ಮಹಾಮಂಗಳಾರತಿ ಕೊಟ್ಟು ಹೂವನ್ನ ಕೊಡ್ತಿದ್ದಾರೆ, ತೀರ್ಥ ಕೂಡ ವಿತರಿಸ್ತಾ ಇದ್ದಾರೆ. ಎಷ್ಟು ನೋಡಿದ್ರು ಈ ತಾಯಿದು ಏನು ನಮಗೆ ಸಾಕು ಅಂತ ಅನಿಸೋದೇ ಇಲ್ಲ, ಅಷ್ಟು ಮತ್ತೊಮ್ಮೆ ನೋಡಬೇಕು ಅನ್ನೋದು. ಇದು ತ್ರಿಪುರ ಸುಂದರಿ ಅಮ್ಮನವರ ವೈಮಾಳಿಗೆ ಸನ್ನಿಧಿ ಅಂತ ದೇವಸ್ಥಾನದ ಒಳಗಡೆನೆ ನಮ್ಮ ಬಲಭಾಗದಲ್ಲಿದೆ. ಎಡಭಾಗ ಬಂದು ವಿನಾಯಕ ವಿಗ್ರಹ ಇರುತ್ತೆ, ಬಲಭಾಗ ಬಂದು ಈ ತಾಯಿ ವಿಗ್ರಹ ಇರುತ್ತೆ, ಮಧ್ಯದಲ್ಲಿ ಸೆಂಟ್ರಲ್ಲಿ ತ್ರಿಪುರ ಸುಂದರಿ ಅಮ್ಮನವರ ಸನ್ನಿಧಾನ ಇರುತ್ತೆ. ಸೊ ಅವತ್ತು ವಿಶೇಷತೆ ಇದ್ದಿದ್ದರಿಂದ ತುಂಬ ಅಲಂಕಾರ, ಪ್ರತಿದಿನ ಇದೇ ರೀತಿ ಅಲಂಕಾರ ಮಾಡ್ತಾರಂತೆ. ನಾನು ಕೂಡ ಲಾಂಗ್ ಟೈಮ್ ಆಗಿತ್ತು ಹೋಗಿ. ಈಗ ಪುರೋಹಿತರು ಮಾಹಿತಿ ನೀಡ್ತಾರೆ ನಿಮಗಾಗಿ. ಈ ದೇವಸ್ಥಾನದ ಇತಿಹಾಸ ಮತ್ತು ತ್ರಿಪುರ ಸುಂದರಿ ಅಮ್ಮನ ಇತಿಹಾಸ ಇದು ಹೇಗೆ ನೆಲೆ ಬಂತು ಅಂತೇಳಿ ಒಂದಷ್ಟು ಮಾಹಿತಿ ಕೊಡಿ. ಅಂದರೆ ಇದು 7 ಜನ ಅಕ್ಕ ತಂಗಿರು, ಅದರಲ್ಲಿ 7 ಜನ ಅಕ್ಕ ತಂಗಿರು, ಅದರಲ್ಲಿ ಅತಿ ಸುಂದರವಾದ ತಾಯಿ, 3 ಲೋಕಕ್ಕೆ ಸುಂದರವಾದ ತಾಯಿ ನಮ್ಮ ತ್ರಿಪುರ ಸುಂದರಿ ತಾಯಿ. ಇವರು 7 ಜನ ಅಕ್ಕ ತಂಗಿರನ್ನು ಸೋಸ್ಲೆ ಹೊನ್ನಾದೇವಿ ಇಲ್ಲ ತುಬ್ಲಮ್ಮ ಅಂತ ಹಿಂಗೆ ಇವರು 7 ಜನ ಅಕ್ಕ ತಂಗಿರಿದ್ದಾರೆ. ಇಲ್ಲಿ ಬಂದ ಸ್ವಲ್ಪ ಕಾರಣ ಇದು ಮೂಕಾಸುರ ಅಂತೇಳಿ ಇಲ್ಲಿ ರಾಕ್ಷಸರನ್ನ ಸಂಹಾರ ಮಾಡಿ ರಾಕ್ಷಸಮ್ಮ ಅಂತ ತಂಗಿನೇ, ಇವರೆಲ್ಲ 7 ಜನ ಅಕ್ಕ ತಂಗಿರು ರಾಕ್ಷಸರನ್ನ ಸಂಹಾರ ಮಾಡಿ ತಾಯಿ ಬಂದು ಇಲ್ಲಿ ನೆಲೆಸಿರೋದು. ಇದನ್ನು ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ರು.
ತಾಯಿ ಶ್ರೀಚಕ್ರದ ಮೇಲೆ ನಿಂತಿರೋದ್ರಿಂದ ಇದು ವಿಶೇಷವಾದ ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿದೆ. ಮತ್ತು ಶೃಂಗೇರಿ ಶಾರದಾದೇವಿ ಮಾಡಿದಾರಲ್ಲ ಅದೇ ಇವರು ಇಲ್ಲಿ ಅದೇ ಶಿಲ್ಪಿಗಳು ಇಲ್ಲಿ ಅದೇ ಶಿಲ್ಪಿಗಳು ಇದು ಮಾಡಿದ್ರು. ಶಂಕರಾಚಾರ್ಯ ಇದನ್ನು ಪ್ರತಿಷ್ಠಾಪನೆ ಮಾಡಿರೋದು. ಇದನ್ನು ಒಬ್ಬರು ಮುಸಲ್ಮಾನರು ದೇವಸ್ಥಾನ ಕಟ್ಟಿಸಿರೋದು. ಮುಸಲ್ಮಾನರು ಇಲ್ಲಿ ಉಮ್ಮತ್ತೂರು ಅಂತಿದೆ, ಅಲ್ಲಿ ದಂಡೆ ಎತ್ತೋಗಿದ್ದು ಬರ್ತಿರ್ಬೇಕಾದ್ರೆ ಇಲ್ಲಿ ಹೊಸಳ್ಳಿ ಮಾಡ್ಬೇಕಾದ್ರೆ ಅವರು ಕುದುರೆಗಳನ್ನ ಕಟ್ಟಾಕ್ಬಿಟ್ಟು ವಿಶ್ರಾಂತಿ ತಗೋತಾಯಿರ್ಬೇಕಾದ್ರೆ ಈ ತಾಯಿ ಕನಸಲ್ಲಿ ಹೋಗಿ ನಂಗೆ ಕ್ಷೇತ್ರ ಬೇಕು ಅಂತ ಹೇಳ್ದಂಗೆ ಅವರು ಮುಸಲ್ಮಾನರಲ್ಲೊಳಗೆ ಎದ್ದು ನೋಡಿ ಅದಕ್ಕೇನು ಕಾಣಿಸ್ತಿಲ್ಲ, ಇದೇನಪ್ಪ ದೇವರ ಏನು ಅಂತ ತಿಳ್ಕೊಂಡು ಒಂದು ತಿಪ್ಪೆ ಪಕ್ಕದಲ್ಲಿ ಒಂದು ಒಣಗೋಗಿರೋ ಜೋಳದ ಕಡ್ಡಿ ಬಿದ್ದಿತ್ತಂತೆ. ಆ ಜೋಳದ ಕಡ್ಡಿನ ತಿಪ್ಪೆ ಮೇಲೆ ಕರ್ಕೊಂಡ್ಬಿಡ್ತಾನೆ ಇಟ್ಬಿಟ್ಟು ನಾನು ಮಲಗಿದ್ದು ಎದೋಳೋ ವರ್ಷದೊಳಗಡೆ ತಿರ್ಗಾ ಚಿಗುರಿಸಿದ್ರೆ ನೀನು ಸತ್ಯವಾದ ದೇವತೆಗಳು ಅಂತೇಳಿ ಅವ್ರು ತಿರ್ಗಾ ಹಂಗೆ ತಿಪ್ಪೆ ಮೇಲೆ ಒಣಗೋಗಿರೋ ಜೋಳದ ಕಡ್ಡಿನ ಕರ್ಕೊಂಡ್ಬಿಡ್ತಾನೆ ನಿಲ್ಲಿಸಿ ಮಲ್ಕೊಂಡ್ರಂತೆ. ಅವ್ರು ಮಲ್ಕೊಂಡು ತಿರ್ಗಾ ಬೆಳಿಗ್ಗೆ ಎದೋ ವರ್ಷದೊಳಗಡೆ ವಿಶ್ರಾಂತಿ ಎಲ್ಲ ತಗೊಂಡು ಎದೋ ವರ್ಷದೊಳಗಡೆ ಕಲ್ಕೊಂಬಳಕ ಮೆಟ್ಟಿದ್ದು ಜೋಳದ ಕಡ್ಡಿ ಜೋಳವಾಗಿ ಬಿಟ್ಟು ಚಿಗುರಿ ಕಾಂತಿಯುತವಾಗಿ ಅವ್ರು ನೋಡಿ ನಗಾಡ್ತಾ ಇತ್ತು. ಆಗ ಸತ್ಯವಾದ ದೇವತೆ ಅಂತೇಳಿ ಇಲ್ಲಿ ಬಂದು ದೇವಸ್ಥಾನ ಕಟ್ಟಿಸೋದು. ಮತ್ತು ಅವ್ರಿಗೆ ವಿಗ್ರಹ ಪ್ರತಿಷ್ಠಾಪನೆ ಮಾಡುವಂಥ ಗೊತ್ತಿಲ್ಲದಿರೋದ್ರಿಂದ ಖಾಲಿ ದೇವಸ್ಥಾನ ಬಿಟ್ಟೋಗಿತ್ತು. ಶಂಕರಾಚಾರ್ಯರು ಎಲ್ಲ ಕಡೆ ತೀರ್ಥಯಾತ್ರೆ ಬಂದಾಗ ಇಲ್ಲಿಗೂ ಬಂದು ಇಲ್ಲಿ ತಾಯಿನ ನೆಲೆಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ವಿಶೇಷ ಅಂದರೆ ಜನವರಿಲಿ ಪೌರ್ಣಿಮೆ ಆಗುತ್ತಲ್ಲ ಅವತ್ತು ತುಂಬ ವಿಶೇಷ ಬಂಡಿ ಉತ್ಸವ ಅಂತ ಆಗುತ್ತೆ. ಅದಾದಮೇಲೆ ತೆಪ್ಪ ಆಗುತ್ತೆ, ತೇರಾಗುತ್ತೆ, ಮೂರು ಚಿಗುರು ಕಡಿಯೋದು ಅಂತ. ಅದೇ ಜನವರಿಲಿ ಯಾವಾಗ ಪೌರ್ಣಿಮೆ ಬರುತ್ತೆ, ಮೊದಲನೇ ಪೌರ್ಣಿಮೆ, ಆವಾಗ ಇಲ್ಲಿ ಬಂಡಿ ಉತ್ಸವ ಆಗುತ್ತೆ. ಚಿಮ್ಮೂಗೂರು ಚಿಗುರು ಕಡಿಯೋದು ಅಂತ ಅದೇ ತುಂಬ ವಿಶೇಷ. ರಾತ್ರಿ ಮರ ಕಡಿದ್ರೆ ಬೆಳಗ್ಗೆ ಚಿಗುರು ಬರುತ್ತೆ. ಇಲ್ಲಿ ಹೊಸಳ್ಳಿ ಅಂತ 2 ಕಿಲೋಮೀಟರ್ ನೇರಳೆ ಮರ ಇದೆ. ಅಲ್ಲಿ ಈಗ ತಾಯಿನ ಅಲಂಕಾರಗಳನ್ನು ಮಾಡ್ಕೊಂಡು ಇಲ್ಲಿಂದ ಸಾವಿರಾರು ಜನ ಲಕ್ಷಾಂತರ ಜನ ವೈಭವದಿಂದ ಕರ್ಕೊಂಡೋಗಿ ಅಲ್ಲಿ ರಾತ್ರಿ ಕಡ್ದಿದ್ದ ಮರ ಬೆಳಗ್ಗೆ ಬಿಚ್ಚು ನೋಡಿದ್ರೆ ಅಲ್ಲೇನು ಬಿಚ್ಚು ನೋಡಿದ್ರೆ ಬೆಳಗ್ಗೆ ಅಷ್ಟೊಳಗಡೆ ಚಿಗುರು. ನೀವು ಈ ಥರ ಮರ ಚಿಕ್ಕದು ಏನು ಕಡ್ದಿರೋ ಮರ ಚಿಕ್ಕರುವಂಥದ್ದು ಎಷ್ಟು ವರ್ಷಗಳಿಂದ ನೋಡ್ಕೊಂಡು ನನಗೆ ಬುದ್ಧಿ ಬಂತವಿಂದ ನೋಡ್ತಾ ಇದ್ದೀನಿ ಮೇಡಮ್. ನನಗೊಂದು 43 ವರ್ಷ ಇವಾಗ. ನನಗೊಂದು 13-12 ವರ್ಷದಿಂದ ಗ್ಯಾಪ್ ಇದೆ. ನಾನು 12 ತಲಾಂತರದಿಂದ ನಮ್ಮ ತಾತ ಮುತ್ತಾತ ಅವ್ರ ತಾತ ನಮ್ಮದೇ 8 ತಲೆಮಾರು ನಮ್ಮದೇ ಇತಿಹಾಸ ಇದೆ ಪೂಜೆ ಮಾಡೋದು. 8 ತಲೆಮಾರು ನಾವು ಪೂಜೆ ಮಾಡಿರೋದು ನಮ್ಮದೇ ಇತಿಹಾಸ ಇದೆ. ನಮಗೆ ಗೊತ್ತಿರೋಂಗೆ ನಾವು 9ನೇ ಜನರೇಷನ್. ಮುಜರಾಯಿ ಇಲಾಖೆ ದೇವಸ್ಥಾನ, ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆ ದೇವಸ್ಥಾನ ಎಲ್ಲ ಮುಜರಾಯಿ ಇಲಾಖೆಗೆ ಒಳಪಡುತ್ತೆ. ಇಲ್ಲಿ ಏನೇ ಒಂದು ಬೇರೆ ಯಾವುದೇ ಒಂದು ಕಾರ್ಯ ಮಾಡಿದ್ರೆ ತಹಸೀಲ್ದಾರ್ ಪರ್ಮಿಷನ್ ಇಂದನೇ ಮಾಡೋದು. ಗ್ರಾಮಸ್ಥರು ಮತ್ತು ಸರ್ಕಾರಗಳು ಸೇರಿ ಮುಖ್ಯ ಗ್ರಾಮಸ್ಥರು ಇಲ್ಲೆಲ್ಲ ಎಲ್ಲ ಒಂದೊಂದು ದಿನಿಗೆ ಒಬ್ಬರು ಯಜಮಾನರುಗಳಿದ್ದಾರೆ. ಅವರೆಲ್ಲ ಬಂದು ಒಂದು ಕಮಿಟಿ ಒಂದೊಂದು ಜನಕ್ಕೆ ಒಂದೊಂದು ವರ್ಗದ ಜನದ ಅವರು ಒಂದೊಂದು ವರ್ಗಕ್ಕೂ ಒಂದೊಂದು ಕೆಲಸ ಇದೆ. ಎಲ್ಲ ವರ್ಗಗಳಿಗೂ ಕೆಲಸ ಇದೆ. ಎಲ್ಲ ಸಮಾನವಾಗಿ ತಾಯಿನ ಮಾಡಬೇಕು. ಹಂಗೆ ಹಿರೀಕರೇ ಮಾಡಬೇಕು. ಎಲ್ಲ ವರ್ಗದ ಜನಕ್ಕೂ ಅವ್ರದೇ ಆದ ಕೆಲಸಗಳಿದೆ. ಒಬ್ಬರು ತೇರು ಕಟ್ಟಬೇಕು, ಒಬ್ಬರು ಬೆಳಕು ಕಟ್ಟಬೇಕು. ಈ ಥರ ತಾಯಿ ಜಾತ್ರೆಗೆ ಏನು ಅವರೇ ಮಾಡಿ ನಾವು ಯಾರು ಏನು ಅಂದಾಗಿಲ್ಲ, ಎಲ್ಲ ಅವರೇ ಮಾಡ್ಕೊತಾರೆ. ಎಲ್ಲನೂ ಇದು ಮಾಡ್ಕೊಂಡು ಯಾವುದೇ ಜಾತಿ ಭೇದ ಇಲ್ಲ. ಎಲ್ಲರಿಗೂ ಸಮಾನತೆ ಇದೆ. ಎಲ್ಲರಿಗೂ ಅಷ್ಟೇ ಕೆಲಸ ಇದೆ. ಎಲ್ಲರಿಗೂ ಅಷ್ಟೇ ಎಲ್ಲ ಸರ್. ಪೂಜೆ ಹೇಗೆ ಸರ್? ಪ್ರತಿದಿನ ನಡೆಯುತ್ತೆ ಮೇಡಮ್. ಪ್ರತಿದಿನ ಬೆಳಗ್ಗೆ ಒಂದು 5 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 2:30 ತನಕ ಇರುತ್ತೆ. ಮಧ್ಯಾಹ್ನ 2:30 ಕ್ಲೋಸ್ ಆದರೆ ತಿರ್ಗಾ ಸಾಯಂಕಾಲ 4:00 ಓಪನ್ ಆಗುತ್ತೆ. ರಾತ್ರಿ 8:30 ತನಕ. ವಿಶೇಷ ಪೂಜೆಗಳು ಆಷಾಢ ಮಾಸದಲ್ಲಿ ತುಂಬ ವಿಶೇಷ ಪೂಜೆಗಳಿದೆ. ಪ್ರತಿದಿನ ಹೂವಿನ ಅಲಂಕಾರ ಇರುತ್ತೆ ಆಷಾಢ ಮಾಸದಲ್ಲಿ. ಬಾಕಿ ದಿನಗಳಲ್ಲೂ ಇರ್ತದೆ. ಆಷಾಢದಲ್ಲಿ ಇದಾಗದೇ ಇರೋರು ಸಿಕ್ಕಿರೋರು ಬಾಕಿ ದಿನಗಳಲ್ಲೂ ಮಾಡಿಸ್ತಾರೆ. ಅನ್ನದಾನ ನಡೆಯುತ್ತೆ ಇಲ್ಲಿ. ಅವ್ರು ಏನು ಅಂದ್ಕೊಂಡಿರ್ತಾರೆ ಕೆಲಸ ಆಗಿರುತ್ತಲ್ಲ ಅವ್ರಿಗೆ ಬಂದು ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡು ಹೋಗಿರ್ತಾರೆ ಅದನ್ನು ನೆರವೇರಿಸ್ತಾರೆ. ಅವ್ರ ಶಕ್ತಿ ಅನುಸಾರ ಇಲ್ಲ ಅವರೇ ಮಾಡ್ಕೊಂಡ್ಬಂದು ಹಂಚ್ತಾರೆ. ಇಲ್ಲಿ ಯಾರಿಗಾದ್ರು ಹೇಳಿದ್ರು ಮಾಡಿಸ್ಕೊಡ್ತಾರೆ. ಆ ಥರ ಏನು ಅವರೇ ಮಾಡಬೇಕು ನಾವೇ ಮಾಡಬೇಕು ಅಂತೇನಿಲ್ಲ. ಅವರು ಮಾಡಿಸ್ಕೊಂಡು ಈಚೆ ಹಂಚ್ತಾರೆ. ಅನ್ನ ಯಾರಿಗಾರು ಕೊಡ್ಬೋದು. ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳೆಲ್ಲ ಹೇಗಿರುತ್ತೆ? ಯಾಕೆಂದರೆ ನಾನು ಚಿಕ್ಕವಳಾಗಿದ್ದಾಗ ಅಥವಾ ಒಂದು 3 ವರ್ಷದಿಂದ ಬಂದಾಗ ಹಾಗೆ ಬೇರೆ ದೇವಸ್ಥಾನದ್ದು ಇದು ಏನು ಚಿತ್ರಣ ಬೇರೆ ಇತ್ತು. ಈಗ ಸಾಕಷ್ಟು ಇಡೀ ಊರೇ ಡೆವಲಪ್ಮೆಂಟ್ ಆಗಿದೆ. ನಾವು ಅದೇ ನಮ್ಮ ಅಕ್ಕನ ಮಗಳು ನಾನು ಬರ್ಬೇಕಾದ್ರೆ ನೋಡ್ಕೊಂಡು ತುಂಬ ಕಮರ್ಷಿಯಲ್ ಆಗಿ ತುಂಬ ವ್ಯಾಪಾರೀಕರಣವಾಗಿ ಆ ಊರು ಕೂಡ ಅಭಿವೃದ್ಧಿ ಆಗಿದೆ. ಸೊ ಅದು ದೇವರು ಮತ್ತು ಸರ್ಕಾರದವರು ಇದಕ್ಕೆ ಪರ್ಮಿಷನ್ ಕೊಟ್ಟು ಸರ್ಕಾರದವರೆಲ್ಲ ಮಾಡಿದ್ದಾರೆ.
ಈಗ ದೇವಸ್ಥಾನ ಮುಂದಿಂದು ಯೋಜನೆಗಳು ಏನೆಲ್ಲ ಇದೆ ಸರ್? ಇದು ದೇವಸ್ಥಾನ ಅಭಿವೃದ್ಧಿಗೆ ಸಂಬಂಧ ಎಲ್ಲ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಇಲ್ಲೆಲ್ಲ ಮೊದಲು ಶೌಚಾಲಯಗಳಾಗಬೇಕು ಮತ್ತು ರೂಮ್ಸ್ಗಳಾಗಬೇಕು ಅವೆಲ್ಲ ಮಾಡ್ತಾ ಇದ್ದಾರೆ. ಸರ್ಕಾರ ಗಮನದಲ್ಲ ಇದೆ, ಎಲ್ಲ ಊರಿನ ಮುಖಂಡರೆಲ್ಲ ಸೇರ್ತಾರೆ. ಅದಕ್ಕೆಲ್ಲ ಏನೇನು ಮಾಡಬೇಕು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ನೀವು 3 ವರ್ಷದ ಹಿಂದೆ ಬಂದಾಗ ಹಿಂಗಿರಲಿಲ್ಲ, ಹಿಂಗೆ ಐತೆ ಅಂತ ಇದ್ದರೆ ಇನ್ನು 3 ವರ್ಷ ಇನ್ನೂ ಮುಂದೆ ಬಂದರೆ ಇನ್ನೂ ಚೆನ್ನಾಗಿರೋದು ನೋಡ್ಬೋದು. ಓಕೆ ಸರ್. ಇಲ್ಲಿ ಯಾರು ವಿಶೇಷ ಪೂಜೆಗಳನ್ನ ಮಾಡಿಸ್ಬೇಕು ಅಂದರೆ ದೇವಸ್ಥಾನದವ್ರು ಯಾರನ್ನು ಸಂಪರ್ಕ ಮಾಡಿ, ಏನಾದ್ರು ನಂಬರ್ ಏನಾದ್ರು ಕೊಡೋಕ್ಕೆ? ಇಲ್ಲ, ನಾವು ಅರ್ಚಕ್ಕೆ ಇರ್ತೀವಿ. ಇಲ್ಲಿ ಯಾರು ಇಲ್ಲಿ ಸರ್ದಿ ಇರ್ತಾರೆ ಮತ್ತು ಮೇಲೆ ಪಾಲ್ಪತ್ತೆಗಾರ ಇರ್ತಾರೆ. ಪಾರ್ಪತ್ತೆಗಾರ ಅಂತ ಇಲ್ಲಿ ಇದ್ದಾರೆ. ಅಂದರೆ ಪೂಜೆಗಳಿಗೂ ಇದು ತಿಂಗಳು ಅಥವಾ ತಿಂಗಳಿಗೆ ಚೇಂಜ್ ಆಗುತ್ತೆ. ಪಾರ್ಪತ್ತೆಗಾರ ಅಂತ ಅವರು ಕಂಟಿನ್ಯೂ ಯಾವಾಗಲೂ ಅವರೇ ಇರ್ತಾರೆ. ಪಾರ್ಪತ್ತೆಗಾರ ಅಂತ ಸಾಗರ ಅಂತ ಅವರೇ ಪಾರ್ಪತ್ತೆಗಾರ. ಅವ್ರ ಅಂಡರಲ್ಲಿ ಎಲ್ಲ ಏನು ಅಂದರೆ ಇಲ್ಲಿರೋ ಅರ್ಚಕರಿಗೆ ತಿಂಗಳು ಮಾಸಾಸನ ಅಂತ ಏನಾದ್ರು ಕೊಡ್ತಾರೆ ಸರ್? ಮಾಸಾಶನ ಕೊಡ್ತಾರೆ, ವೇತನ ಬರುತ್ತೆ. ಇಲ್ಲಿ ಸರ್ದಿ ವಂಶ ಪಾರಂಪರವಾಗಿ ಸರ್ದಿ ಬಂದಿರೋದ್ರಿಂದ ಆ ಸರ್ದಿಲಿ ಅವರು 2 ತಿಂಗಳ ಸರ್ದಿ ಇದೆ, 1.5 ತಿಂಗಳ ಸರ್ದಿ ಇದೆ. ಸರ್ದಿಗಳಲ್ಲಿ ಅಣ್ಣ ತಮ್ಮದಿದ್ದು ಜಾಸ್ತಿ ಇದ್ದಷ್ಟು ಜಾಸ್ತಿ ಭಾಗ ಆಗಿರುತ್ತೆ, ಕಡಿಮೆ ಇದ್ದಷ್ಟು ಕಡಿಮೆ. ಸರ್, ಈಗ ವಾರ ಪೂರ್ತಿ ವಿಶೇಷ ಪೂಜೆಗಳು ಇರುತ್ತಾ ಅಥವಾ ಮಂಗಳವಾರ ಶುಕ್ರವಾರ ಈ ಥರದ್ದು ಇರುತ್ತಾ? ಅಮಾವಾಸ್ಯೆ ಹುಣ್ಣಿಮೆಗಳು ವಾರ ಪೂರ್ತಿ ಪ್ರತಿದಿನ ವಿಶೇಷ ಪೂಜೆ ಇರುತ್ತೆ. ತಾಯಿಗೆ ಶುಕ್ರವಾರ, ಮಂಗಳವಾರ, ಭಾನುವಾರ ತುಂಬ ವಿಶೇಷವಾಗಿರುತ್ತೆ. ಬಾಕಿ ದಿನಗಳಲ್ಲಿ ಮಾಮೂಲಿ ನಾರ್ಮಲ್. ಈ ಭಕ್ತಾದಿಗಳು ಪ್ರತಿದಿನ ಅಭಿಷೇಕ ಅಂತ, ತಾಯಿಗೆ ಅಭಿಷೇಕ ಅಂತ ಪ್ರತಿದಿನ ಅಭಿಷೇಕ ಇರುತ್ತೆ. ಪ್ರತಿದಿನ ಅಭಿಷೇಕ ಇರುತ್ತೆ. ಸರ್, ವಿಶೇಷವಾಗಿ ಈ ದೇವಿಗೆ ಭಕ್ತಾದಿಗಳು ಯಾವ ಭಾಗದಿಂದ ಹೆಚ್ಚು ಬರ್ತಾರೆ? ಇದು ಮಂಡ್ಯ, ರಾಮನಗರ, ಬೆಂಗಳೂರು ಈ ಕಡೆ ತುಂಬನೇ ಆಲ್ಮೋಸ್ಟ್ ಅಲ್ಲಿ ಒಂದು 70 ಭಾಗ ನಮ್ಮ ಈ ದೇವ್ರ ಕುಲಗಳೇ ಇದ್ದಾರೆ. ಎಲ್ಲ ಕಡೆ ಇದ್ದಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಈಗ ಶಿವಮೊಗ್ಗದವರು ಬಂದು ಪೂಜೆ ಮಾಡಿಸ್ಕೊಂಡ್ರು. ಏನಾಯ್ತಾರೆ ಈಗ ಮತ್ತು ರಾಮನಗರ, ಮಂಡ್ಯ, ಚನ್ನಪಟ್ಟಣ, ಚಾಮರಾಜನಗರ, ಗುಂಡ್ಲುಪೇಟೆ ನಮ್ಮ ಈ ಸುತ್ತಮುತ್ತ ಇದ್ದವರು ಈಗೆಲ್ಲ ಸ್ಪಿಟ್ ಎಲ್ಲ ಅವರೆಲ್ಲ ಹೊರಗಡೆ ಹೋದ್ರಲ್ಲ. ಹಂಗಾಗಿ ಅಲ್ಲಲ್ಲೇ ಕರ್ನಾಟಕದ ತುಂಬ ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಭಕ್ತಾದಿಗಳು ಮನೆದೇವರು ಇದ್ದಾರೆ. ಭಕ್ತಾದಿಗಳೇ ಬೇರೆ, ಮನೆದೇವರು. ನಮ್ದು ಮನೆದೇ, ನಮ್ಮ ತಂದೆ ಮನೆದೇವ್ರದ್ದು ಹಳೆ ಬುದ್ಧನವರು. ಕುಳಗಳೇ ಬೇರೆ. ಸಾಕಷ್ಟು ಕುಟುಂಬಗಳು ಹಳೆ ಬುದ್ಧನವರು ಮನೆದೇವರು ಇಲ್ಲಿ ಬರ್ತಾರೆ. ತಾಯಿ ತುಂಬ ಶಕ್ತಿಯುತವಾದ ದೇವತೆ, ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ. ನಿಮಗೆ ಫೀಲೇ ಗೊತ್ತಾಯ್ತು, ಈಚೆನೇ ಒಂಥರ ಒಳಗಡೆನೇ ಒಂಥರ ಹೋಮ ಎಲ್ಲ ನಿಂತ್ಕೊಳ್ಳುತ್ತೆ. ಮತ್ತೆ ಈ ದೇವ್ರಿಗೆ ತುಂಬಾ ಸಿಟ್ಟು. ಈ ಮನೆತನದ ಈ ದೇವರು ಯಾರು ಒಕ್ಲೋರು ಇರ್ತಾರೆ, ಅವ್ರ ಮನೆ ಹೆಣ್ಮಕ್ಳು ಈಗ ನಮ್ಗೆ ಹೇಳ್ತಿರ್ತಾರೆ, ಈ ದೇವ್ರ ಹೆಣ್ಮಕ್ಳುಗಳಿಗೆ ಸಿಟ್ಟು ಜಾಸ್ತಿ, ಹಠ ಜಾಸ್ತಿ, ಕೋಪ ಜಾಸ್ತಿ. ಒಳ್ಳೆ ಮನಸ್ಸು ಮತ್ತು ಒಳ್ಳೆ ಮನಸ್ಥಿತಿ. ಯಾವ ಮನೆಗೆ ಹೋಗ್ತಾರೆ ಆ ಮನೇನ ಅವರೇ ಲೀಡ್ ಮಾಡ್ತಾರೆ. ಲೀಡ್ ಮಾಡೋದು. ಎಷ್ಟೇ ಕಷ್ಟ ಸುಖ ಬಂದು ಸೇರಿಸ್ಕೊಂಡು ಎಲ್ಲನೂ ಒಳಗೆ ಹಾಕೊಂಡು ಹೋಗ್ತಾರೆ. ಹಠ ಜಾಸ್ತಿ ಮತ್ತೆ ಕೋಪ ಜಾಸ್ತಿ. ಮತ್ತೆ ಅಷ್ಟೇ ರೂಪವಂತರು ಆಗಿರ್ತಾರೆ ಈ ಮನೆತನದ ಹೆಣ್ಮಕ್ಳು. ಸುಂದರಿ ಅಂದರೆ ಅವರ ಸೋಗಲ್ಲಿ ಹುಟ್ಟಿದಂಥವ್ರು ಎಲ್ಲ ಹಂಗೆ ಇರ್ತಾರೆ, ಚೆನ್ನಾಗಿರ್ತಾರೆ. ಅವರು ಬಾಳು ಹಂಗೆ ಚೆನ್ನಾಗಿರ್ತಾರೆ. ಅವರು ಒದ್ಕೊಂಡು ನಿಮಗೆ ನಮ್ಮನೆ ಈ ದೇವತೆ ಹೆಣ್ಮಕ್ಳು ಇದಾರಲ್ಲ, ಅವರು ಒದ್ಬಿಟ್ರೆ ನಿಮಗೆ ಏನು ಬೇಕಾಗಿಲ್ಲ. ಅವರು ಎಲ್ಲ ಅವರೇ ಮಾಡ್ತಾರೆ, ಜವಾಬ್ದಾರಿ ತಗೋತಾರೆ. ಎಷ್ಟೇ ಕಷ್ಟ ನಿಷ್ಠುರಗಳು ಬಂದು ಸಹಿಸ್ಕೊಂಡು ಲೀಡರ್ಶಿಪ್ ಕ್ವಾಲಿಟಿ ಈ ಮನೆತನದ ಹೆಣ್ಮಕ್ಳಿಗೆ ಜಾಸ್ತಿ. ಇದನ್ನೇ ಏನು ವ್ಯತ್ಯಾಸ ಆಗಕ್ಕೆ ಬಿಡಲ್ಲ, ನೀಟಾಗಿ ನಡೆಸ್ಕೊಂಡು ನಾಯಕತ್ವ ಗುಣಗಳು ಹೆಚ್ಚಿರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಚಾನಲ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಚಾನಲ್ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.